ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದಂತಹ ಇಬ್ಬರು ಮಕ್ಕಳು ಪತ್ತೆಯಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರವೀಣ್ ಮತ್ತು ರವಿ ಈ ಇಬ್ಬರು ಹುಡುಗರು ಕೂಡ ಮಿಸ್ಸಿಂಗ್ ಆಗಿರ್ತಾರೆ. ಬೆಂಗಳೂರಿನಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ. ಬಟ್ ಪತ್ತೆ ಆಗೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಜಯನಗರದ 3rd ಬ್ಲಾಕ್ನಲ್ಲಿ ಈ ಬಾಲಕರು ನಾಪತ್ತೆ ಆಗಿರ್ತಾರೆ. MES ಶಾಲೆಯಲ್ಲಿ ಪ್ರವೀಣ್ ಮತ್ತು ರವಿ ಓದ್ತಾ ಇರ್ತಾರೆ. ಹುಷಾರಿಲ್ಲ ಅಂತ ಪ್ರವೀಣ್ ಶಾಲೆಗೆ ಹೋಗಿರಲ್ವಂತೆ. ಶಾಲೆಯಿಂದ ರವಿ ಇನ್ನೊಂದು ಕಡೆಗೆ ವಾಪಸ್ ಆಗಿರ್ತಾನೆ. ಬಟ್ ಇಬ್ರು ಸೇರಿ ಅಂಗಡಿಗೆ ಹೋದ್ಮೇಲೆ ಇಬ್ರು ಮಿಸ್ಟೀರಿಯಸ್ ಆಗಿ ನಾಪತ್ತೆ ಆಗ್ತಾರೆ. ಎಲ್ಲೋದ್ರು ಏನಾದ್ರು ಅಂತ ತಲೆ ಕೆಡಿಸ್ಕೊಂಡಂತಹ ಪೋಷಕರು ತಿಲಕ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಬಾಲಕರ ಪತ್ತೆಗಾಗಿ ತಿಲಕ್ ನಗರ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರವೀಣ್ ಮತ್ತು ರವಿ ಈ ಇಬ್ರು ಕೂಡ ನಾಪತ್ತೆಯಾದಂತಹ ಹುಡುಗರು ಸದ್ಯಕ್ಕೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪತ್ತೆ ಆಗಿದ್ದಾರೆ. ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ ಅಥವಾ ಇವರೇ ಹೋದ್ರಾ, ಯಾರಿಗಾದ್ರೂ ಹೆದರಿದ್ರಾ, ಹೋಮ್ವರ್ಕ್ ವಿಚಾರವಾಗಿ ಏನಾದರೂ ಹೆದರ್ಕೊಂಡ್ರಾ ಅಥವಾ ಪ್ರೆಷರ್ ತಾಳಕ್ಕಾಗದೆ ಹೋದ್ರಾ ಏನು ಅನ್ನೋದು ಗೊತ್ತಿಲ್ಲ. ಅಥವಾ ಪಿಕ್ನಿಕ್ ಅಂತ ಪ್ಲಾನ್ ಮಾಡ್ಕೊಂಡು ಹೋದ್ರಾ, ಈ ಥರದ್ದು ನಾನಾ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಏನೇ ಆಗಲಿ ಮಕ್ಕಳನ್ನ ಸಿಕ್ಯೂರ್ ಮಾಡುವಂತಹ ಕೆಲಸ ಸದ್ಯಕ್ಕಾಗಿದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫಸ್ಟು ಪ್ರವೀಣ್ ಹುಷಾರಿಲ್ಲ ಅಂತ ಶಾಲೆಗೆ ಆತ ಚಕ್ಕರ್ ಹಾಕಿರ್ತಾನೆ. ನಂತರ ಈ ಪ್ರವೀಣ್ ಮತ್ತು ರವಿ ಸೇರಿ ಅಂಗಡಿಗೆ ಹೋಗ್ತಾರೆ. ಅಲ್ಲಿಂದ ಇವರಿಬ್ಬರ ಸುಳಿವು ಪೋಷಕರಿಗೆ ಸಿಗಲ್ಲ. ಸೊ ಆತಂಕಗೊಂಡಂತಹ ಪೋಷಕರು ತಿಲಕ್ ನಗರ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನ ನಡೆಸಿ ಸದ್ಯಕ್ಕೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಬಾಲಕರು ಇರೋದನ್ನ ಖಾತ್ರಿ ಪಡಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಉಮೇಶ್. ಇಬ್ರು ಹುಡುಗರು ಅಲ್ಲಿ ತನಕ ಹೋಗಿದ್ದು ಹೇಗೆ? ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ ಅಥವಾ ಇದೇ ಹುಡುಗರು ಹೋಗಿದ್ರಾ? ಏನೇನ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ? ಹುಡುಗರು ಬಾಯ್ಬಿಟ್ಟಿರುವಂತಹ ಸತ್ಯ ಏನು? ಮಮತಾ, ತಿಲಕ್ ನಗರದ ಬೈರ್ಸಂದ್ರದಲ್ಲಿ ಇಬ್ಬರು ಮಕ್ಕಳು ಕೂಡ ಶನಿವಾರ ಮಧ್ಯಾಹ್ನ ನಂತರದಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ರು. ನಂತರದಲ್ಲಿ ಪತ್ತೆ ಆಗಿರಲಿಲ್ಲ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಈ ಸಂಬಂಧಪಟ್ಟಾಗಿ ದೂರು ಕೊಟ್ಟಿದ್ರು ಕೂಡ ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಯಾವಾಗ 3 ದಿನಗಳ ಕಾಲ ಹುಡುಕಾಟ ನಡೆಸಿದ್ರು ಕೂಡ ಬಾಲಕರು ಪತ್ತೆ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಅವರ ಪೋಷಕರೇನಿದ್ರು ಅವರ ಮನೆ ದೇವರಾದಂಥ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅರಕೆ ಹೊತ್ಕೊಳ್ಳೋದಕ್ಕೆ ಅಂತ ಅಲ್ಲೋಗಿದ್ದಂಥ ವೇಳೆಯಲ್ಲಿ ಖುದ್ದು ಪೋಷಕರಿಗೆ ಆ ಮಕ್ಕಳು ಸಿಕ್ಕಿರುವಂಥದ್ದು. ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ. ಅವರು ಹುಡುಕಾಟ ನಡೆಸಿದ್ರು ಕೂಡ ಪತ್ತೆ ಆಗಿರಲಿಲ್ಲ. ಯಾವಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅವ್ರ ಪೋಷಕರು ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಬಾಲಕರು ಆ ಬೆಟ್ಟದ ತಪ್ಪಲಿನಲ್ಲಿ ಸಿಕ್ಕಿರುವಂಥದ್ದು. ಬಟ್ ಅವ್ರು ಯಾವ ಕಾರಣಕ್ಕಾಗಿ ಅಲ್ಲಿ ಹೋದ್ರು, 4 ದಿನಗಳ ಕಾಲ ಅಲ್ಲಿ ಏನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿ ನೀಡ್ತೇ ಇಲ್ಲ. ತೀವ್ರವಾಗಿ ಎದುರ್ಕೊಂಡಿದ್ದಾರೆ ಅಂತ ಪೋಷಕರು ಮಾಹಿತಿ ನೀಡ್ತಾ ಇರುವಂಥದ್ದು. ಹಾಗಾಗಿ ಆ ಪೋಷಕರು ಮಕ್ಕಳನ್ನು ಈಗ ಸಂಪರ್ಕ ಮಾಡಿ ಅವರನ್ನು ರಕ್ಷಣೆ ಮಾಡಿ ಈಗ ಮನೆಗೆ ಕರ್ಕೊಂಬರುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಾಗೆ ಹಲವು ಅನುಮಾನಗಳಿದ್ದಾವೆ. ಯಾಕೆಂದರೆ ಅವ್ರಿಗೆ ಈ ಬೆಂಗಳೂರು ಹೊಸ ಏರಿಯಾ ಆಗಿರೋದಂತಂದರೆ ಬಳ್ಳಾರಿ ಮೂಲದವರು, ಅವರು ಇಲ್ಲಿಗೆ ಬಂದು ಹೊಸ ಏರಿಯಾದವರು. ಆದರೂ ಕೂಡ ಅವ್ರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾಕೆ ಹೋದರು ಮತ್ತು 3-4 ದಿನಗಳ ಕಾಲ ಅಲ್ಲಿ ಏನು ಮಾಡ್ತಿದ್ರು ಅನ್ನೋ ಹಲವು ಅನುಮಾನಗಳು ಕೂಡ ಇರುವಂಥದ್ದು. ಅದರಲ್ಲಿ ಬಾಲಕ ಪ್ರವೀಣ್ ಏನಿದ್ದಾನೆ ಆತನಿಗೆ ತೀವ್ರ ಅನಾರೋಗ್ಯ ಉಂಟಾಗಿತ್ತು. ಆ ಅನಾರೋಗ್ಯದ ನಡುವೆ ಆತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಜೊತೆಗೆ ಬಾಲಕ ರವಿ ಕರ್ಕೊಂಡು ಹೋಗಿರುವಂಥದ್ದು ಗೊತ್ತಾಗಿರುವಂಥದ್ದು. ಹಾಗಾಗಿ ಯಾರಾದರೂ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದ್ರಾ ಅಥವಾ ಇವರೇ ಏನೋ ಸ್ವಯಂ ಪ್ರೇರಿತವಾಗಿ ಬಸ್ ಹತ್ತಿ ಹೋದ್ರಾ ಅನ್ನೋ ಈ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಅಥವಾ ಅವ್ರ ಪೋಷಕರ ಏನು ಮಾತಾಡಿದ ನಂತರದಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಬ್ಬರು ರವಿ ಮತ್ತು ಪ್ರವೀಣ್ ಪತ್ತೆ ಆಗಿರೋದ್ರ ಬಗ್ಗೆ ಅವರ ಪೋಷಕರು ಮಾಹಿತಿ ನೀಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೂ ಕೂಡ ಈಗಷ್ಟೇ ಮಾಹಿತಿ ಪತ್ತೆಯಾಗಿ ಪೊಲೀಸರು ಕೂಡ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಬಂದ ನಂತರದಲ್ಲೇ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಮಮತಾ, ರೈಟ್. ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಆಶ್ಚರ್ಯ ಅನ್ಸೋದು, ಪೋಷಕರು ಹರಕೆಗೆ ಹೊತ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ದೇವಸ್ಥಾನದಲ್ಲಿ ಈ ಹುಡುಗರು ಪತ್ತೆ ಹಾಕಿರೋದು ಆಶ್ಚರ್ಯ, ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹುಡುಗರು ಅಲ್ಲಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಬಟ್ ವಿಚಾರಣೆ ನಂತರ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ.